ನಮಸ್ಕಾರ ವೀಕ್ಷಕರೇ. ಪ್ರಾಣಾಭಿಸಾರ ಹೀಲಿಂಗ್ ಮತ್ತು ಟ್ರೈನಿಂಗ್ ಸೆಂಟರ್ಗೆ ಸುಸ್ವಾಗತ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಕೂಡ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ದಾರಿಯಲ್ಲಿರ್ಬೇಕು, ವಿದ್ಯಾವಂತರಾಗಿ ವಿನಯವಂತರಾಗಿರ್ಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ ಅಲ್ವಾ. ಸೊ ಆ ಒಂದು ವಿಚಾರದಲ್ಲಿ ನಮ್ಗೆ ಯಶಸ್ಸು ಸಿಗೋದಕ್ಕೋಸ್ಕರ, ಅಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯೆಯಲ್ಲಿ ಒಂದು ಫೋಕಸ್ ಬರೋದಕ್ಕೋಸ್ಕರ, ಅವರಲ್ಲಿ ಒಂದು ವಿನಯತೆ ಬರೋದಕ್ಕೋಸ್ಕರ ಒಂದು ಸಿಂಪಲ್ ಆದಂತಹ ಒಂದು ರಿಚುವಲ್ ಅನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೇನು ಅಂದ್ರೆ, ಯಾವುದಾದ್ರೂ ಒಂದು ಗುರುವಾರವನ್ನ ಆಯ್ಕೆ ಮಾಡ್ಕೊಳ್ಳಿ. ಗುರುವಾರ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಸ್ನಾನ ಪೂಜೆ ಎಲ್ಲ ಮುಗಿಸಿ ದೇವ್ರ ಮನೆಯಲ್ಲೇ ಕುಳಿತುಕೊಂಡು ಒಂದು ಚಿಕ್ಕದಾದಂತ ಒಂದು ವಿಳ್ಳೆದೆಲೆಯನ್ನ ಇಟ್ಕೊಳ್ಳಿ. ಆ ವಿಳ್ಳೆದೆಲೆಯ ಮೇಲೆ ಅರಿಶಿಣದಿಂದ ನಾವು ಅರ್ಚನೆಯನ್ನ ಮಾಡ್ತೀವಿ. ಏನಂತ ಹೇಳ್ಕೊಂಡು ಅರ್ಚನೆ ಮಾಡ್ತೀವಿ ಅಂದ್ರೆ, ಓಂ ಸಂ ಸರಸ್ವತ್ಯೈ ನಮಃ, ಓಂ ಸಂ ಸರಸ್ವತ್ಯೈ ನಮಃ, ಓಂ ಸಂ ಸರಸ್ವತ್ಯೈ ನಮಃ. ಈ ರೀತಿ 108 ಸಲ ಅರಿಶಿಣವನ್ನ ಒಂದೊಂದ್ಸಲ ಕೈಯಲ್ಲಿ ಎತ್ಕೊಂಡು ಆ ಒಂದು ಮಂತ್ರವನ್ನ ಒಂದ್ಸಲ ಹೇಳಿ ಆ ವಿಳ್ಳೆದೆಲೆ ಮೇಲೆ ಆ ಅರಿಶಿಣವನ್ನ ಹಾಕ್ತಿವಿ. ಸೊ ಈ ರೀತಿ ಮಾಡಿದಂತಹ ಅರ್ಚನೆ ಮಾಡಿದಂತಹ ಅರಿಶಿಣವನ್ನ ಒಂದು ಡಬ್ಬಿಯಲ್ಲಿ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಪ್ರತಿದಿನ ಬೆಳಿಗ್ಗೆ ಮಕ್ಕಳದ್ದು ಸ್ನಾನ ಆದ್ಮೇಲೆ ಆ ಒಂದು ಅರಿಶಿಣದ ಪುಡಿಯನ್ನ ಒಂದು ಚೂರು ನೀರಲ್ಲಿ ಕಲಸಿ ಮಕ್ಕಳ ಹಣೆ ಹಾಗೂ ನಾಭಿ ಅಂದ್ರೆ ನೇವಲ್ ಬೆಲ್ಲಿ ಬಟನ್ ಏನಿದೆ ಆ ಹೊಕ್ಕಳಿನ ಮೇಲೆ ಇಡೋದ್ರಿಂದ ಮಕ್ಕಳ ಒಂದು ಜ್ಞಾನದ ಒಂದು ದಾಹ ಜಾಸ್ತಿ ಆಗತ್ತೆ. ಮಕ್ಕಳಿಗೆ ಓದ್ಬೇಕು ಅನ್ನುವಂತಹ ಆಸಕ್ತಿ ಬರುತ್ತೆ, ಓದಿದ್ದು ಅವಳಿಗೆ ನೆನಪಿರುತ್ತೆ, ಮಕ್ಕಳಿಗೆ ಒಂದು ಉಜ್ವಲವಾದಂತಹ ಭವಿಷ್ಯ ಕೂಡ ಸಿಗುತ್ತೆ, ಅವರಲ್ಲಿ ವಿಧೇಯತೆ ವಿನಯತೆ ಎಲ್ಲವೂ ಕೂಡ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಈ ಒಂದು ಪರಿಹಾರವನ್ನ ಮಾಡಿ ನೋಡಿ, ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ನಮ್ಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.